ನೀಟ್ ಎಕ್ಸಾಮ್ ಕೂಡ ರೀನೀಟ್ ಕೂಡ ಆಗೋಯ್ತು. ಸೊ ಎಲ್ಲ ಹುಡುಗರು ಕೂಡ ಕಟ್ ಆಫ್ ಯಾವ ರೀತಿ ನಿಲ್ಲುತ್ತೆ ಅಂತಂದು ಟೆನ್ಷನಲ್ಲಿದ್ದೀರ. ಸೊ ರಿಸಲ್ಟ್ ಕೂಡ ಇನ್ನೂ ಕೂಡ 3 to 4 ಡೇಸಲ್ಲೂ ಕೂಡ ರೀನೀಟ್ ರಿಸಲ್ಟ್ ಕೂಡ ಬರುತ್ತೆ. ಸೊ ಮೇನ್ ಥಿಂಗ್ ಏನಂತಂದರೆ, ಸೊ ಸ್ವಲ್ಪ ಅನಲೈಸಿಸ್ ಮಾಡೋಣ. 2018ರಿಂದ ಹಿಡಿದು 2025ರವರೆಗೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಎಷ್ಟು ಆಲ್ ಇಂಡಿಯಾ ರ್ಯಾಂಕ್ ನಿಲ್ತಾ ಇತ್ತು. ಓಕೆ, ಸೊ ಆದರೆ ಎಷ್ಟು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂತಾರಲ್ಲ ಆ ರೀತಿಯಾಗಿ. ಸೊ 2018ರಿಂದ ಹಿಡಿದು 2025ವರೆಗೂ ಕೂಡ ಎಲ್ಲರೂ ಕೂಡ ಅನಲೈಸಿಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಸ್ಕೋರು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಾನು ಎಲ್ಲನೂ ಕೂಡ ಕಂಪೇರ್ ಮಾಡಿಬಿಟ್ಟು 2026 ರೀನೀಡ್ದು ಯಾವ ರೀತಿ ಆಗ್ಬೋದು ಅಂತಂದು ಹೇಳ್ತೀನಿ. ಸೊ 620 ಮಾರ್ಕ್ಸ್ ಏನಾದರೂ 2018ರಲ್ಲಿ ತೊಗೊಂಡಿತ್ತಂದರೆ ಓಕೆ, ಅಂದರೆ ಎಷ್ಟು ಸ್ಟೂಡೆಂಟ್ ತೊಗೊಳ್ತಾ ಅಂತಂದರೆ 640 ಸ್ಟೂಡೆಂಟ್ಗಿಂತ ಹೆಚ್ಚು. ಸೊ ಅಂದರೆ ಆಟೋಮೆಟಿಕ್ಲಾಗಿ ರ್ಯಾಂಕ್ ಕೂಡ ಅಷ್ಟೇ ಅಂತ ಅರ್ಥ. ಸೊ ಅದೇ ರೀತಿಯಾಗಿ 610 ತೊಗೊಂಡ್ರೆ ಎಷ್ಟಾಗ್ತಾಯಿತ್ತು ನೋಡಿ, 1000 ಸ್ಟೂಡೆಂಟ್ ಮೇಲ್ಗಡೆ ಅಂತಂದರೆ 1000 ರ್ಯಾಂಕ್ ಮೇಲೇ ಬರ್ತಾಯಿತ್ತು ಅಂತಂದು ಅರ್ಥ. ಸೊ ಅದೇ ರೀತಿ 600 ತೊಗೊಂಡ್ರೆ 1500 ಆ್ಯಂಡ್ 550 ತೊಗೊಂಡ್ರೆ 7465. ಅದೇ ರೀತಿಯಾಗಿ 400 ತೊಗೊಂಡ್ರೆ ಅಂದರೆ ನೋಡಿ 2018ರಲ್ಲಿ 400 ಮಾರ್ಕ್ಸ್ ಏನಾದರೂ ನೀವು ನೀಟಲ್ಲಿ ಏನಾದರೂ ತೊಗೊಂಡ್ರೆ ಖಂಡಿತವಾಗ್ಲೂ ಕೂಡ MBBS ಸೀಟ್ ಸಿಗ್ತಾ ಇತ್ತು ಅಂತ ಅರ್ಥ. ಸೊ ಅದೇ ರೀತಿ 2019ರಲ್ಲಿ ಬರ್ತಾ ಹೋತಂದರೆ ಸ್ವಲ್ಪ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾರೋದು ನೀವು ಕಾಣಿಸ್ತಿದೆ. ಸೊ 400 ತೊಗೊಂಡ್ರೆ ನೋಡಿ ಅಲ್ಲಿ 77,000 ಇರ್ತಿತ್ತು, ಇಲ್ಲಿ 1,22,000 ಆಗಿದೆ. ಸೊ ಅಂದರೆ 450 ತೊಗೊಂಡ್ರೆ ಸಿಗ್ತಾ ಇತ್ತು ಅಂತಂದು ಬರ್ತಾ ಇದೆ ಇಲ್ಲಿ. ಸೊ 2019 ರೇಷಿಯೋ ಅಂದರೆ ರೇಟ್ ನೋಡ್ತಾ ಹೋಗ್ರಿ ಯಾವ ರೀತಿ ಕಾಣಿಸ್ತಾ ಇದೆ. ಸೊ ಆಲ್ಮೋಸ್ಟ್ 2019 ಏನು ಕಾಣಿಸ್ತಿದೆ ಇದೇ ಏನಾಗ್ಬೋದು 2026 ರೀನೀಡ್ದು ಆಗ್ಬೋದು. ಸೊ ಕಂಪ್ಯಾರಿಟಿವ್ಲಿ ಹೇಳ್ತಾ ಇದ್ದೀನಿ. ಸೊ ಹಿಂಗೆ ಆಗಬೇಕಂತ ಏನಿಲ್ಲ. ಸೊ ಒನ್ಸ್ ಬಂದ ಮೇಲೇ ಎಲ್ಲನೂ ಕೂಡ ಅನೌನ್ಸ್ಮೆಂಟ್ ಆದಮೇಲೆ ಗೊತ್ತೋದು. ಬಟ್ ಆಲ್ಮೋಸ್ಟ್ 90% ಇದೇ ರೀತಿ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ 2020ಕ್ಕೆ ಬನ್ನಿ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಬಂದಿದೆ. ಸೊ ಕಾಣಿಸ್ತಾ ಇರೋದೆ. ಸೊ 500 ಮಾರ್ಕ್ಸ್ ಎಲ್ಲ ತೆಗಿಲೇಬೇಕಾಗ್ತಾ ಇತ್ತು. ಯಾಕಂದರೆ 79,000 ರ್ಯಾಂಕ್ ಈ ರೀತಿ 1,00,000 ಒಳಗಡೆ ಏನಿದೆ 500 ಮಾರ್ಕ್ಸ್ ತೆಗಿಲೇಬೇಕಾಗಿತ್ತು. 2021ಕ್ಕೆ ಬನ್ನಿ ಸ್ವಲ್ಪ ಪರವಾಗಿಲ್ಲ, ಅದನ್ನು ಕೂಡ ಅಷ್ಟೇ 2020 ರೇಂಜ್ಗೆ ಬರ್ತಾ ಇದೆ. ಸೊ 2020-21 ಸೇಮೇ ಕಾಣಿಸ್ತಾ ಇದೆ. ಸೊ ಅದೇ ರೀತಿಯಾಗಿ 2022ಕ್ಕೆ ಬನ್ನಿ, 22ಕ್ಕೂ ಕೂಡ 500 ಮಾರ್ಕ್ಸ್ ತೆಗಿಲೇಬೇಕಾಗಿತ್ತು. ಸೊ ಕಾಣಿಸ್ತಿದೆ. ಆ್ಯಂಡ್ 2023ಕ್ಕೆ ಬನ್ನಿ, 23ಕ್ಕೆ ಬಂತಂದರೆ ಸೊ ನಿಮ್ಗೆ ಆಳೆ ಗೊತ್ತಿದೆ 23ರಲ್ಲಿ ಏನೇನಾಗಿದೆ ಅಂತಂದು. ಸೊ ಆ ಸಿಚುವೇಶನ್ ನಿಮಗೆ 500 ಮೇಲೇನು ತೆಗಿಲೇಬೇಕಿತ್ತು ಅಲ್ಲೂ ಕೂಡ. ಓಕೆ, ಅದೇ ರೀತಿ 2024ಕ್ಕೆ ಬನ್ನಿ, 24ಕ್ಕೆ ಏನು ಮಾಡಿಬಿಟ್ರು ನಿಮಗೆ ಅಂತಂದರೆ ಸೊ ಸಿಕ್ಕಾಪಟ್ಟೆ ಏನು ಮಾಡ್ತಾರಂತಂದರೆ ನಿಮಗೆ ಈಸಿನ ಕೊಟ್ಬಿಟ್ಟು ಏನು ಮಾಡಿದಾರಂತಂದರೆ ನಿಮಗೆ 600 ಮಾರ್ಕ್ಸ್ ತೆಗಿಲೇಬೇಕಾಯಿತು. 600 ಮಾರ್ಕ್ಸ್ ತೆಗೆದ್ರೆ ಮಾತ್ರ ಸಿಗ್ತಾಯಿತ್ತು. ಸೊ ಹಂಗಾಗಿ ಎಲ್ಲ ಮಾಡಿದ್ರು. 2025 ಮತ್ತೆ ಸಿಕ್ಕಾಪಟ್ಟೆ ಟಫ್ ಮಾಡಿದರು. ಸೊ ಹಂಗಾಗಿ ಏನಾಗ್ತದೆ, ಸೊ ಕಟ್ ಆಫ್ ಇಲ್ಲಿವರೆಗೂ ಕೂಡ ಹೋಗಿದೆ ನಿಮಗೆ ಆಟೋಮೆಟಿಕ್ಲಾಗಿ 450 ಮೇಲ್ಗಡೆ ಅಂದರೆ 500 ತೊಗೊಂಡ್ರು ಕೂಡ ನಿಮಗೆ ಸೀಟ್ ಸಿಗ್ತಾ ಇತ್ತು. ಸೊ 2026 ರೀನೀಟು ಕೂಡ ನಮಗೆ ಆಲ್ಮೋಸ್ಟ್ 2019 ರೀತಿ ಕಾಣಿಸ್ತದ. ಸೊ ಈ ರೀತಿ ಆದರೆ ಸ್ಟೂಡೆಂಟ್ ಇಷ್ಟೊಂದು ಅಂದರೆ ಒಂದು 400 ಮೇಲೆ ತೊಗೊಂಡ್ರೆ ಒಂದು ಬೇರೆ ಒಂದು ಹೋಪು. ಬಟ್ 450 ತೊಗೊಂಡ್ರೆ ಸಿಗೋ ಚಾನ್ಸಸ್ ಜಾಸ್ತಿನೇ ಇದೆ. ಓಕೆ, ಸೊ 450 ಮೇಲೆ ಏನಾದರೂ ತೊಗೊಂಡ್ರೆ ನಿಮಗೆ ಅಂತಂದರೆ ಸೊ ನಿಮಗೆ ಒಂದು MBBS ಸೀಟ್ ಸಿಗುವಂಥ ಅಂದರೆ ಜಾಸ್ತಿ ಚಾನ್ಸಸ್ ಇದೆ. ಸೊ ಇದು ನಾವು ಏನೇ ಹೇಳಿದ್ರು ಕೂಡ ಅನಾಲೈಸಿಸ್ 2018ರಿಂದ ಹಿಡಿದುಬಿಟ್ಟು 2025ವರೆಗೂ ಕೂಡ ಏನೇನು ಕಾಣಿಸ್ತದೆ ಬೇಕಾದ್ರೆ ನೋಡ್ಕೊಂಬಿಡಿ. ಬೇಕಾದರೆ ಸ್ಕ್ರೀನ್ಶಾಟ್ ಏನಾದ್ರು ತೊಗೊಳ್ತಿರಂತಂದರೆ ತೊಗೋಬೋದು. ನಿಮ್ಗೆ ಈಸಿ ಅನಾಲಿಸಿಸ್ ಮಾಡ್ತಾರಂತಂದ್ರೆ ಇನ್ನೂ ಕೂಡ. ಓಕೆ ಸರಿ, ಇದಿಷ್ಟು ಸದ್ಯಕ್ಕೆ ಬಂದಮೇಲೆ ಇನ್ನೊಂದು ಟೈಮ್ ನೋಡೋಣಂತೆ. ಆ್ಯಂಡ್ ಆಲ್ ಇಂಡಿಯಾ ರ್ಯಾಂಕ್ ತೆಗಿಬೇಕಂತಂದರೆ ನಿಮಗೆ ಹೆಂಗಿದ್ರು ಕೂಡ 80,000 90,000 ಒಳಗಡೆ ರ್ಯಾಂಕ್ ಬರಬೇಕಂದ್ರೆ ಬಿಲೋ 1 lakh ಒಳಗಡೆ ಬರಬೇಕು. ವಿತ್ ರಿಸರ್ವೇಷನ್ ಎಲ್ಲರೂ ಕೂಡ ಇದ್ದರೆ ಸೀಟ್ ಸಿಗ್ತಾ ಹೋಗ್ತದೆ. ಸರಿ, ಆ್ಯಂಡ್ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ರಿ. ವಿತಿನ್ ಇನ್ನೂ ಕೂಡ ಒಂದು 4 to 5 ಡೇಸಲ್ಲಿ ನಿಮ್ಮ ರೀನೀಟ್ ರಿಸಲ್ಟ್ ಬರಬೇಕು ಅನ್ಕೊತ ಇದ್ದೆಲ್ಲರೂ ಕೂಡ. ಬಟ್ ಈಗ NTA ಏನಾಗಿದೆ ಅಂತಂದರೆ ಸೊ ಕಂಪ್ಯೂಷನ್ ಅಂದರೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಮೇ ಬಿ ಒಂದು 10 days ಕೂಡ ಆಗ್ಬೋದು ಚಾನ್ಸಸ್ಸು ರೀನೀಟ್ ರಿಸಲ್ಟ್ ಬರಲಿಕ್ಕೆ. ಓಕೆ ಸರಿ, ಅಪ್ಡೇಟ್ ಮಾಡ್ತೀನಿ ಬಂದಾಗ. ಅಲ್ಲಿವರೆಗೆ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.